ಶಾರದವಾ ಶಾರದವಾ ಯಾರು ಅದನ್ ಬರ್ರಿ ಯಾರದು ಓ ರೇಣಕ ಬಾರೆ ಯಾಕ ಆರಾಮ್ ಬಂದ್ಬಿಟ್ಟಲ್ಲಿ ಕಡೆಗೆ ಅಲ್ಲ ಏನಂತ ತಿಳ್ಕೊಂಬಿಟ್ಟಿ ನೀನು ಊರಿಗೆ ದೊಡ್ಡ ಯಜಮಾನಿ ಅನ್ಕೊಂಬಿಟ್ಟಿದಿ ಏನು ನೀನು ಅಲ್ಲಿ ನೀ ಎಂಥ ಮಗನ ಹೆತ್ತು ಬಿಟ್ಟಿದೀಯ ವಾಂಗಯ್ಯ ಎಲ್ಲಿ ನನ್ನ ಮಗಳು ಎತ್ಲ ಹೋದ್ಲು ನನ್ನ ಮಗಳು ಇವತ್ತು ಏಟತ್ತಿದ್ರೆ ನನ್ನ ಮಗಳು ಮನೆಗೆ ಬರ್ಬೇಕು ನೋಡು ಇಲ್ಲ ಅಂತಂದ್ರೆ ಮತ್ತೆ ನಿಮ್ಮನ್ನ ಯಾರನ್ನೂ ಬಿಡೋದಿಲ್ಲ ನಾನು ಯಾಕವ್ವ ತಲೆಗೆಲ್ಲ ಏನಾರು ಕೆಟ್ಟತೇನ್ ನಿನಗೆ ಅಲ್ಲ ನನ್ನ ಮಗ ಏನ್ ಮಾಡಿದಾನೆ ನನ್ನ ಮಗನ ಸುದ್ದಿ ಬರಕತ್ತಿಯಲ್ಲ ನಿನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ಏನ ನನಗೆ ಗೊತ್ತೇ ಎಲ್ಲ ನಿಮ್ಮ ನಾಟಕಗಳು ನನಗೆ ಚಂದ ಗೊತ್ತದವೆ ಈಗ ಅದಾರಲ್ಲ ಅಕ್ಕಪಕ್ಕದಾಗ ಆಗೇನಕ್ಕೆ ಜೋಗೇನಕ್ಕೆ ಮಾತು ಕಟ್ಕೊಂಡು ನಿನ್ನ ಮಗನ ನನ್ನ ಮಗಳ ಜೊತೆ ಚೂ ಬಿಟ್ಟು ನನ್ನ ಮಗಳನ್ನೇ ಹೊಡ್ಸ್ಕೊಂಡು ಹೋಗಿದ್ದಾನೆ ಇವತ್ತು ಅವನು ಸಿಕ್ಕರೆ ಮಾತ್ರ ನಾನು ಇದ್ರಾಗೆ ಉಳಿಯೋದಲ್ಲ ನೋಡು ಅವನು ಮತ್ತಂಗೆ ಏನು ಮಾಡ್ತಾನೋ ಏನೋ ನನಗೆ ಗೊತ್ತಿಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ ಅವ್ನು ಯಾಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತಂದು ಹೇಳಿ ನೋಡ್ರಿ ರೇಣಕರೇ ಸುಮ್ಮನೆ ಬಾಯಿ ಬಂದಂಗೆ ಸುಮ್ಮನೆ ಏನಾರ ಮಾತಾಡ್ಬೇಡ್ರಿ ಅಲ್ರಿ ನನ್ನ ಮಗಗೂ ನಿನ್ನ ಮಗಳಿಗೂ ಏನ್ರಿ ಸಂಬಂಧ ನಮ್ಮ ಮಗ ಯಾವ ಹುಡುಗಿನೂ ಕಣ್ಣೆತ್ತಿ ಸಹ ನೋಡಿಲ್ಲ ಅವನು ನಾವು ನೋಡಿದ್ರೆ ಮನೆಯಾಗೆ ಹುಡುಗಿ ಹುಡ್ಕಕತ್ತೇವೆ ಅವ್ನಿಗೆ ಮದುವೆ ಮಾಡೋಣ ಅಂತಂದು ನೀವು ನೋಡಿದ್ರೆ ಹಿಂಗಂತಿರಲ್ಲ ಸುಮ್ಮನೆ ನನ್ನ ಮಗನ ಮೇಲೆ ಅಪವಾದ ಒರೆಸ್ಬೇಡ್ರಿ ಯಾಕೆ ರಾಣಿ ಯಾಕ ನಾಲ್ಗೆ ಬಾರಿ ಉದ್ದಾಕತ್ತಲ್ಲ ನಮ್ಮನ್ನೇ ನಾಗನಕ್ಕೆ ಜೋಗಿನಕ್ಕೆ ಮಾಡ್ಕೊಂಡದ್ ಏನ್ ನೀನು ನಟ್ಟಗ್ ಮಾತಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ಮತ್ತೆ ಜೂಟ್ ಹಿಡ್ದು ನೆಲಕ್ ಬಡ್ದು ಬಿಡ್ತಾನಗಯ್ಯ ನನ್ನ ತಂಟಿಗೆ ಏನ್ ಬಂದ್ಬಿಟ್ರೆ ಮತ್ತೆ ಸರಿ ಇರಲ್ಲ ನೋಡು ಶಾರದಕ್ಕನ ಹತ್ರ ಮಾತಾಡಕತ್ತೀಯ ಮಾತಾಡ್ಕ್ಯಾ ಸುಮ್ ನಿಂತಿಲ್ಲ ಏನ್ ನಾನಿಲ್ಲಿ ಮತ್ ನಮ್ ತಂಟಿ ಬರ್ತಾಳಿಲ್ಲಿ ಮುದುಮೋಳಿ ತಂದ ಇದು ಹೂನೇ ನನ್ನ ಮುದುಮೊಳಿನೆಯ ನಿನಗೆ ಹರೇ ಕರಿತತ್ ನೋಡು ಅದಕ್ಕೆ ಇಂಥ ಬಟ್ಟೆಗಳ್ನ ಹಾಕ್ಯಂದು ಊರ್ನಾಗೆ ಪ್ರದರ್ಶನ ಮಾಡಕತ್ತೀಯ ಮಾಡು ನೋಡವ ಶಾರದಕ್ಕ ನಾ ಬಂದಿರೋದು ನಿನ್ನ ಹತ್ರ ಮಾತಾಡಕ್ಕೆ ಸುಮ್ಮನೆ ಅಕ್ಕಪಕ್ಕದವರು ಸುಮ್ಮನೆ ನಿಂತ್ಕೋಬೇಕು ಇಲ್ಲ ಅಂತಂದ್ರೆ ಮನೆಗೆ ಹೋಗ್ಬೇಕು ಇಲ್ಲೇನು ಕೆಲಸ ಯಾಕವ ರೇಣಕ ನಾವೇದಕ್ಕೆ ಅಕ್ಕಪಕ್ಕದ ಕವಿ ನಾವು ಕಾಸ ದೋಸ್ತರು ಒಂದೇ ಇದ್ರ ಇದ್ದಂಗ ನಾವು ನೀನು ಸುಮ್ನೆ ಏನೇನ ಮಾತಾಡ್ಬೇಡ ನೋಡು ನೀನೇನ್ ಮಾತಾಡಕ್ ಬಂದಿದ್ಯಾ ಮಾತಾಡ್ಕ್ಯಾ ನಮಗೂ ಅದಕ್ಕೂ ಏನ್ ಸಂಬಂಧ ನಾವೇ ನಿಮ್ಮನೆ ಬಾಗ್ಲಿ ಬಂದದವ ಮನೆಗೆ ಹೋಗ್ಬೇಕು ಅಂತಂದ ಅಂತೀಯಲ್ಲ ನೀನು ಅಯ್ಯ ನಾನೇನು ಹೋಗ್ಲೇಬೇಕು ಅಂತ ಅನ್ಯ ಇಲ್ಲೇ ಊಟ ಪಡ್ಕೊಂಡು ಕುತ್ಕೊಳ್ರಿ ನನಗೇನಬೇಕಾಗೈತಿ ನೋಡ ಶಾರದವ ನನ್ನ ಮಗಳು ಸಂಜೆ ತನಕ ನಾನು ನೋಡ್ತೇನೆ ಮನೆಗೆ ಬರಲಿಲ್ಲ ಅಂತಂದ್ರೆ ಆಮೆ ಕಡೆಗೆ ನೋಡ್ರಿ ಮತ್ತೆ ಒಬ್ಬೊಬ್ರನ್ನು ಸುಮ್ಮನೆ ಉಳಿಸೋದಿಲ್ಲ ನೋಡ್ರಿ ನಾನು ಏ ರೇಣವ ಮಾತಾಡೋದ ಕರೆಕ್ಟಾಗಿ ಮಾತಾಡೋದ್ ಕಲಿ ಫಸ್ಟ್ ಯಾರದಾರೆ ಏನದಾರೆ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಫಸ್ಟ್ ಕಲಿಯೋದು ತಿಳ್ಕ ಸುಮ್ನೆ ಬಾಯಿ ಬಂದಂಗ್ ಮಾತಾಡ್ಬೇಡ ನೀನು ಏನದು ನಾನು ನೋಡ್ತಾ ಇದ್ದ ನಂಗೆ ಏನ್ ಅವ್ರಿಬ್ರಿಗೂ ಹಾಗೆ ಬಾಯಿ ಬಂದಂಗ್ ಮಾತಾಡ್ತೀಯಲ್ಲ ಯಾಕೆ ಅವರು ನನ್ನ ಮನೆ ಬಂದಿರೋದು ನಿನ್ ಮನೆಗೇನ್ ಬಂದಿಲ್ಲ ನಿನ್ ಮನೆ ಬಂದಾಗ ನೀನ್ ಮಾತಾಡ್ಕ್ಯಾ ನಿನಗೂ ಅವ್ರಿಗೂ ಏನ್ ಸಂಬಂಧ ಮಾತಾಡೋ ಅಂತದ್ದು ನನ್ನ ಹತ್ರ ಮಾತಾಡ್ತಿದ್ದಿ ನಿನ್ ಕರೆಕ್ಟಾಗಿ ನನ್ನ ಹತ್ರಕ್ಕೆ ಚಲೋತ್ತಾಗೆ ಮಾತಾಡೋದ್ ಕಲಿ ಫಸ್ಟ್ ನಿಮ್ ಮಗಳು ಎಲ್ಲೋಗಿದ್ದಾಳೇನೋ ನಮಗಂತೂ ಗೊತ್ತಿಲ್ಲ ನನ್ನ ಮಗ ಬೆಳಗ್ಗೆ ಹೋದಾನು ಒಂದತ್ತರ ಇನ್ನೂ ಬಂದಿಲ್ಲ ಮನೆಗೆ ನಮಗೇನು ಅಂತಾನೂ ಗೊತ್ತಿಲ್ಲ ನನ್ನ ಮಗ ಇಂಥ ಕೆಲಸ ಮಾಡೋನು ಅಲ್ಲ ಸುಮ್ನೆ ನೀನು ನನ್ನ ಮಗನ ಮೇಲೆ ಅಪವಾದ ಹೊರ್ಸಕ್ಕೂ ಬರಬೇಡ ನೀನು ಸುಮ್ಮನೆ ಹೋಗ್ಬಿಡು ಮನೆಗೆ ಎಲ್ಲದಳ ನಿನ್ ಮಗಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸೋಗು ಇಲ್ಲಿ ಬಂದದಾಳ ಮತ್ ಕೇಳಕ್ಕೆ ಅವ್ವ ಅಯ್ಯೋ ದೇವ್ರಿ ಏನ್ಲ ಇದು ರಮೇಶ ಏನ್ ಕೆಲಸ ಮಾಡ್ಕೊಂಡ್ ಬಂದದಿಲ್ಲ ಏನಿ ಪಾರಕ ಇದು ಖರೇನೆ ನನಗೆ ನಂಬಕ್ಕೆ ಆಗವಲ್ದು ಏನವ ಇದು ಉನ್ಲೇ ಗಿರ್ಜಿ ಅಯ್ಯೋ ದೇವ್ರಿ ಹೋಗಿ ಈಕಿ ಮಗಳನ್ನ ಮಾಡ್ಕೊಂಡ್ ಬಂದದನಲ್ಲಿ ಅಯ್ಯೋ ದೇವ್ರೇ ಎಂತ ಕೆಲಸ ಮಾಡ್ಕೊಂಬಂದೆ ಜಾನಕಿ ಅಲ್ಲೇ ನಿನಗೆ ಯಾರು ಗಂಡುಗಳು ಸಿಗ್ಲಿಲ್ಲೇನೆ ಊರ್ನಾಗೆ ಇವ್ರ ಮನೆದೇ ಆಗ್ಬೇಕಾಗಿತ್ತೇನೆ ನಿನಗೆ ಏನು ಬಂದತೆ ನಿನಗೆ ನಿಮ್ಮ ಅಪ್ಪಗೆ ಏನಾರ ಗೊತ್ತಾದ್ರೆ ಜೀವಂತವಾಗಿ ಉಳಿಸ್ತಾರೇನೆ ನಿನ್ನ ಎಂತ ಕೆಲಸ ಮಾಡ್ಕೊಂಬಂದದಿಯೇ ಅಡ್ಬಿಟ್ಟು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಲ್ಲೇ ನೀನು ಇರಕೋಬೇಕಿ ಮಗಳು ಅಂತಂದು ಚಲೋತ್ನೆ ಸಾಕಿ ಬೆಳೆಸಿ ಓದಿಸಿ ನಮಗೆ ಕೊಟ್ಟದ್ದಿದೆಯೇನೆ ನೀನು ಏಯ್ ತಿಗಿ ಹಾರವಾ ಕಿತ್ತಾಕೆದ್ನ ತಾಳಿಯಾ ಏನು ಬಂದತೆ ನಿನಗೆ ಎಂಥ ಕೆಲಸ ಮಾಡ್ಕೊಂಬಂದು ನಿಂತದಿಯಲ್ಲೇ ಮಾನ ಮರ್ಯಾದೆ ಇಲ್ದಳೆ ಕಿತ್ತಾಕೆದ್ನ ನಡಿಗೆ ಮನೆಗೆ ಹೋಗೋಣ ಬ್ಯಾರ ಕಡೆಗೆ ಗಂಡು ನೋಡಿ ನಾವು ಮದುವೆ ಮಾಡಿ ಕಳ್ಸೋಣ ಅಂತ ನೋಡಿದ್ರೆ ಹೋಗಿಂತ ಕೆಲಸ ಮಾಡ್ಕೊಂಬಂದದಿಯಲ್ಲೇ ನಡಿಯ ಮನೆಗೆ ತೆಗಿ ಅದನ್ನ ಮತ್ತೆ ಕೊಳ್ಳ ಹಾಕಿ ನೇತಕ್ಕೆ ನಿಂತದಾಳೆ ಇಲ್ಲ ಹೆಂಗೆ ಬಿಣ್ಣಾನ್ಗಿಟ್ಟಿ ಹೆಂಗೆ ತೆಗಿ ಅದನ್ನ ಅವ್ವ ಬಿಡವ ಅವ್ವ ತಾಳಿ ಎಲ್ಲ ಕಿತ್ತಾಕ್ಬಾರ್ದು ಬಿಡವ ಒಂದ್ಸರಿ ಕಟ್ಟಿದ್ಮೇಲೆ ಮುಗೀತಲ್ಲವ ಮದುವೆ ಆದಂಗೆಯ ತೆಗಿಯವ ಕೈ ಅವ್ವ 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 ಏಟು ಮುಂದುವರೆದು ಬಿಟ್ಟೆ ನೀನು ನನ್ನ ಕೈ ಹಿಡಿದು ತಳ್ಳವಷ್ಟು ಅಲ್ಲ ಏನು ನಿಂಬೆ ಹಣ್ಣು ಹಾಕಿ ತಿಕ್ಕಿದಾನೆ ನಿನ್ನ ತಲೆಗೆ ಎಂಥ ಮಾಯಾಂಗನೆ ಮಾಡಿ ಮದುವೆ ಮಾಡ್ಕೊಂಬಂದದಾನಲ್ಲ ನಿನ್ನ ಏನು ಆಗಿತ್ತೋ ಏನು ಬಿಟ್ಟತ್ತೋ ಅಯ್ಯೋ ದೇವ್ರೇ ಗೊತ್ತಲ್ಲವ ನನ್ನ ಮಾನ ಮರ್ಯಾದೆ ರೇಣಕರೇ ಕಟ್ಟಿರೋ ತಾಳಿ ಯಾರು ಕೇಳ್ತಾರೇನ್ರಿ ಅದೇ ಸಮಾಧಾನ ಕುತ್ಕೊಂಡು ಮಾತಾಡ್ರಿ ಬಿಡ್ರಿ ಬರ್ರಿ ಈ ಕಡೆಗೆ
ಯಾಕಪ್ಪ ಶಿವಲಿಂಗಣ್ಣ, ನಿನಗೂ ಒಂದು ಮಗಳಿದ್ದು ಹಿಂಗೆ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ? ಹಿಂಗೆ ಸಮಾಧಾನವಾಗಿ ನಿಂತ್ಕೊಂತಿದ್ದೆ ನೀನು? ಮತ್ತೆ ಹೇಳಕ್ ಬರ್ತಿ ಇನ್ನೊಬ್ರಿಗೆ? ರೀ ಸುಮ್ಮನೆ ಇಟ್ಕೊಳ್ರಿ. ಯಾರು ಏನಾರ ಮಾಡ್ಕೊಂಡ್ಲಿ ಏನಾರ ಬಿಟ್ಕೊಡ್ಲಿ, ನಿಮಗೆ ಯಾಕ್ರಿ ಬೇಕು ಇನ್ನೊಬ್ರು ಉಸಾಬ್ರಿ? ನಾನೇ ಸುಮ್ಮನೆ ನಿಂತಲ್ಲೇನಿಲ್ಲಿ. ಹೇಯ್, ನಡಿ ಮನೆಗೆ ಹೋಗೋಣ, ನಡಿ. ಅತ್ತೆರ ಅತ್ತೆರ ನಿಂತ್ಕೊಳ್ರಿ, ಒಂದು ನಿಮಿಷ ನಿಂತ್ಕೊಳ್ರಿ. ನಾನು ಮಾತಾಡೋವರೆಗೂ ಒಂಚೂರು ಅವಕಾಶ ಕೊಡ್ರಿ ನನಗೆ. ಏನು ಮಾತಾಡ್ತೀಯೋ ಮನೆ ಹಾಳ? ನನ್ನ ಮನೆನೇ ಮುರಿದು ಇಟ್ಬಿಟ್ಟಲ್ಲ, ಇನ್ನೂ ಏನಾಗ್ಬೇಕು? ಇನ್ನು ಏನಾರ ಐತೇನು ಹೇಳತ್ಲ? ನಂದು ನನ್ನ ಗಂಡಂದು ಪ್ರಾಣ ತೆಗೆದು ಅದು ನಮ್ದು ಸಮಾಧಿ ಕಟ್ಟಿ ಅದ್ರ ಮೇಲೆ ಜೀವನ ಸಾಗಿಸ್ಬಿಡ್ರಿ ನೀವು. ನಿಮಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಹೋಗಿ ನನ್ನ ಗಂಡನ ಕರ್ಕೊಂಬಂದು ಪಂಚಾಯತಿಗೆ ಇಡಿಸ್ತೀನಿ, ಆಮೇಲೆ ನಿಮಗೆ ಬುದ್ಧಿ ಬರೋದು. ನಿನಗೆ ಈಗಲ್ಲ, ಕರ್ಕೊಂಬರ್ತಾನೆ ನಿಮ್ಮಪ್ಪನ, ಕರ್ಕೊಬಂದು ಆಮೇಲೆ ಮಾತಾಡ್ತಾನೆ ನಿನಗೆ. ಅಡಿಬಿಟ್ಟಿ. ಅವ್ವ, ನನ್ನನ್ನು ಕ್ಷಮಿಸ್ಬಿಡವ್ವ. ನಿನಗೆ ಹೇಳ್ದೇನೆ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ. ರೀ ನಮ್ಗೆ ಇರೋದು ಎರಡೇ ಹೆಣ್ಮಕ್ಳು, ಇಬ್ರೇ. ಒಬ್ಬಕಿನ ಮದುವೆ ಮಾಡ್ಕೊಟ್ಟವಿ, ಇನ್ನೊಬ್ಬಕಿ ಓದಕತ್ತಾಳೆ ಅಷ್ಟೇ. ನಮಗೆ ಮಕ್ಕಳೇ, ಗಂಡು ಮಕ್ಕಳೇ ಇಲ್ಲ ನಮಗೆ. ಮಗ ಒಬ್ಬನಿದ್ದ, ಅವನು ಇವತ್ತಿಗೆ ಸತ್ತೋದ. ಹೋಗ್ರಿ, ತಲೆ ಮೇಲೆ ಒಂದು ಆಚಮ್ ನೀರು ಹಾಕಿನ ನಡ್ರಿ. ಯಾಕಪ್ಪ ಯಾಕಪ್ಪ ಹಿಂಗೆ ಮಾಡಿದೆ? ಊರ್ನೇ ತಲೆ ಎತ್ಕೊಂಡು ತಿರ್ಗ್ಲಿಲ್ದಂಗೆ ಮಾಡಿ ಇಟ್ಬಿಡಲ್ಲಪ್ಪ ನಮ್ಮನ್ನ. ಅಲ್ಲ, ಮನೆಯಂಗೆ ನಾನಿದ್ದೆ, ನಿಮ್ಮ ಅವ್ವ ಇದ್ಲು, ಹಿರಿಯರು ಅಂತ ನಾವು ಓದವಪ್ಪ ಇನ್ನುವ. ನಮ್ಮ ಹತ್ರಕ್ಕೆ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅವ್ವ, ನನ್ನನ್ನು ಕ್ಷಮಿಸ್ಬಿಡವ್ವ. ತಪ್ಪಾತ್ ಕಣವ ನಂದು. ಏನೋ ದುಡುಕಿ ಈ ನಿರ್ಧಾರ ತಗೋಬೇಕಾತ ಕಣವ. ಮನೆಯಾಗೆ ಹೇಳೋಣ ಅಂತಾನೆ ಇದ್ದೆ, ಆದರೆ ಸಮಯ ಆಗಲಿಲ್ಲ ಕಣವ. ಆಕೆನೋ ಹೇಳಕತ್ಬಿಟ್ಲು ನನಗೆ, ಮನೆಯಾಗೆ ಗಂಡು ನೋಡಕತ್ತಾರೆ, ಮದುವೆ ಮಾಡ್ತಾರೆ ಅಂತಂದು. ನನಗೇನು ಮಾಡ್ಬೇಕು ಅಂತಂದು ಗೊತ್ತಾಗ್ಲಿಲ್ಲ ಕಣವ. ಅವ್ವ ಕ್ಷಮಿಸ್ಬಿಡವ. ಅಪ್ಪ ನೀನು ಕ್ಷಮಿಸ್ಬಿಡಪ್ಪ ನನ್ನ. ಹೇಯ್, ಎದ್ದಾಳ ಮ್ಯಾಕೆ, ಎದ್ದಾಳ ಮ್ಯಾಕೆ. ನನಗೆ ನೀನು ಮದುವೆಯಾಗಿ ಬಂದಿರೋದು ತೊಂದರೆ ಆಗಕತ್ತಿಲ್ಲಪ್ಪ, ಅವಮಾನ ಆಗಕತ್ತಿಲ್ಲ. ನೀನು ಯಾವ್ದಾರ ಒಂದು ಬೀದಿಗೆ ಹೋಗೋ ಹುಡುಗಿನ ಮದುವೆ ಮಾಡ್ಕೊಂಬಂದ್ರೆ ನನ್ಗೆ ಭಾರಿ ಖುಷಿನೇಯ. ಆದ್ರೆ ಹೋಗಿ ಹೋಗಿ ಈ ರೇಣವನ್ ಮಗಳ ಮದುವೆಯಾಗಿ ಬಂದಿದೆಯಲ್ಲಪ್ಪ, ಊರ್ನಿಗೆ ತಲೆ ಎತ್ಕೊಂಡು ತಿರ್ಗಾಕತ್ತೇನೋ. ಆಕೆ ಒಂದೊಂದಲ್ಲ ಮಾತಾಡೋದು. ಈ ನೀನೇ ನೋಡಿದ್ಯಲ್ಲ ಎಷ್ಟು ಮಾತಾಡೋದ್ಲು, ಎಷ್ಟು ಅವಮಾನ ಮಾಡೋದ್ಲು. ನನ್ನ ಮಗಂದು ತಪ್ಪಿರೋದ್ರಿಂದ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾತು. ಏನಂತ ಉತ್ತರ ಕೊಡ್ಲಿ ನಾನು ಆಕಿಗೆ? ಆಕಿ ಕೇಳೋ ಪ್ರಶ್ನೆ ಒಂದ ಎರಡ ಎಂತೆಂತ ಮಾತಾಡಿದ್ಲು. ಇನ್ನು ಹೋಗಿದ್ದಾಳೇನು, ಇನ್ನು ಏನೇನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಏನ್ ಹೇಳ್ಬೇಕು ಅದಕ್ಕೆ? ಇನ್ನು ಯಾರ್ಯಾರ ಕೈ ಯಾರ್ಯಾರ ಕಾಲು ಹಿಡಿಬೇಕಾತೋ ಏನೋ ನೀನು ಉಳ್ಸಕ್ಕೆ. ಏನ್ ಮಾಡ್ತಾಳೋ ಏನೋ ಅಂತಾನೆ ನನಗೆ ಈಗಲೇ ಗಾಬರಿ ಆಗಕತ್ತೈತಿ. ಏನ್ ಮಾಡ್ಬೇಕು ಹೇಳಪ್ಪ? ನೀನೇನೋ ಮಾಡ್ಕೊಂಬಂದ್ಬಿಟ್ಟೆ. ಈಗ ಅದ್ ನನ್ನ ಬಸರ್ ನೋಡು ನಾವು. ಏನ್ ಹೇಳೋಣ ಇದಕ್ಕೆ? ಅತ್ಯಾರ, ನಂದು ತಪ್ಪಾತ್ರಿ. ಏನೋ ಒಂದು ದುಡುಕಿ ಇಂಥ ಕೆಲಸ ಮಾಡ್ಕೊಂಬಿಟ್ಟವ್ರಿ. ಆದ್ರೆ ನೀವು ನನ್ನ ಬಗ್ಗೆ ತಪ್ಪಾಗ ತಿಳ್ಕೊಂಡಿದ್ದೀರ ಅಂತ ಅನ್ನಿಸ್ತೈತಿ. ನಮ್ಮ ಅವ್ವನಂಗೆ ಅಲ್ರಿ ನಾನು. ನಮ್ಮ ಅವ್ವನ ಥರ ಯೋಚನೆ ಮಾಡೋದಿಲ್ಲ ನಾನು. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮನೆ ಸೊಸೆ ಅಂತ ನನ್ನನ್ನು ಒಪ್ಕೋಬೇಕು. ಇಲ್ಲ ಅಂತ ಅಂದ್ರೆ ನಾನು ಯಾವ್ದಾರ ಬಾವಿನೋ ಕೆರೆನೋ ನೋಡ್ಕೊಂತೀನಿ ಅಷ್ಟೇ, ಇನ್ನೇನು ಉಳಿದಿಲ್ಲ. ತಾತ ಹುಡುಗಿ, ನನಗೆ ಗೊತ್ತವ ನೀನು ಏನು ಅಂತಂದು. ನೀನಂತಳಲ್ಲ ಅಂತಾನು ಗೊತ್ತೈತಿ, ನಿಮ್ಮ ಅವ್ವನಂಗಲ್ಲ. ಅದು ಹೇಳ್ತಾರಲ್ಲ, ಎಲ್ಲೋ ಒಂದ್ ಕಡೆಗೆ ತಾಯಿ ಅಂತೆ ಮಗಳು ನೂಲ್ನಂತೆ ಸೀರೆ ಅಂತಂದು. ಆದ್ರೆ ನೀನು ಅದನ್ನ ಸುಳ್ಳು ಮಾಡ್ತೀಯ ಅಂತ ನನಗೆ ಗೊತ್ತೈತಿ. ಆದ್ರೆ ನನಗೆ ನಿಮ್ಮ ಅವ್ವಂದೇ ಚಿಂತೆ ಕಣವ. ನೋಡಿ ಈಗಲೇ ಏನಾಡೆ ಮಾತಾಡೋದ್ಲು. ಇನ್ನು ಏನ್ ಮಾಡ್ತಾಳೋ ಏನೋ ಅನ್ನೋದೇ ನನಗೆ. ಇಲ್ರಿ ಅತ್ತಾರೆ, ನಮ್ಮವ್ವನ ನಮ್ಮಪ್ಪನ ಒಪ್ಸೋ ಜವಾಬ್ದಾರಿ ನಂದು. ನೀವೇನೋ ತಿಳ್ಕೊಬೇಡ್ರಿ. ಪಂಚಾಯತಿಗೆ ನಿಮ್ಮ ವಿರುದ್ಧವಾಗಿ ಏನೂ ಮಾತಾಡೋದಿಲ್ಲ ನಾನು. ನಾನು ಇಷ್ಟಪಟ್ಟೆ ಮಾಡ್ಕೊಂಡಿರೋದು ಇವರಿಗೆ. ಇದರಲ್ಲಿ ನಿಮ್ ಯಾರ್ದು ತಪ್ಪಿಲ್ಲ, ತಪ್ಪೆಲ್ಲ ನಮ್ದೇಯ. ನಾನು ಮಾತಾಡ್ತೇನ್ರಿ ಅತ್ತರ. ಶಾರದಕ್ಕ, ಆ ಜಾನಕಿ ಏನು ಅಂತಂದು ಇಡೀ ಊರ್ನಾಗೆ ಎಲ್ಲರಿಗೂ ಗೊತ್ತಾಯ್ತವ. ನಿನಗೂ ಗೊತ್ತಿದ್ದೇ ಐತಿ. ಎಲ್ಲೋ ಒಂದ್ ಕಡೆಗೆ ನಿನಗೂ ಅನ್ನಿಸ್ತೈತೆ ಆಕೆನೇ ಸೊಸೆನೆ ಏನಾದ್ರು ಸೊಸೆ ಮಾಡ್ಕೊಂಡ್ರೆ ಚಲೋ ಆಕತ್ತೇನೋ ಅಂತ ನೀನು ಒಂದ್ಸರಿ ಹೇಳಿದ್ದೆ. ನೆನ್ಪಾಯ್ತಾ ಇಲ್ಲ ನಿನಗೆ? ನಿನಗೆ ನೆನ್ಪಾಯ್ತಾ ಇಲ್ಲ, ನನಗಂತೂ ನೆನ್ಪಾಯ್ತವ. ಈಗ ಏನೋ ಋಣಾನುಬಂಧ, ರಮೇಶಗೆ ಆಕಿನೇ ಮದುವೆ ಆಗ್ಬೇಕು ಅಂತಂದು ಏನಾರು ಇತ್ತೋ ಏನೋ ಗೊತ್ತಿಲ್ಲ. ಋಣಾನುಬಂಧ ಆಗ್ಬಿಟ್ಟತೀಗ. ಏನು ಮಾಡಂಗಿಲ್ಲ, ಒಳ್ಳೆ ಹುಡುಗಿನ ಸೊಸೆ ಬಂದಿದ್ದಾಳೆ. ಸುಮ್ಮನೆ ಮನದುಂಬಿಸ್ಕೊಂಡು ಇದು ಮಾಡ್ರಿ. ಯಾಕೆ ಚಿಂತೆ ಮಾಡಕ್ ಹೋಗ್ತೀಯ? ಹೂನೇ ಶಾರದಕ್ಕ, ಗಿರ್ಜಿ ಹೇಳೋದು ಕರೆನೇ ಐತಿ. ಸುಮ್ಮನೆ ಮನದುಂಬಿಸ್ಕೆ. ಮುಂದಿಂದ ಅದೇನಾಕತ್ತ ಅದು ನೋಡೋಣಂತಿ. ನಾವೆಲ್ಲರೂ ಇಲ್ಲೇನು ನಿನಗೆ ನಮ್ಮನೇನು ಮರ್ತದೆ ಏನು? ಹ್ಞೂನ್ರಿ ಗೌಡ್ರೆ, ಯಾಕ್ರಿ ತಲೆ ಕೆಡಿಸ್ಕೊಂತೀರಾ? ನಾವಿಲ್ಲೇನ್ರಿ ಜೊತೆಗೆ. ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೋಡ್ರಿ. ಏನೋ ಗಿರ್ಜಿ ಬರಕ, ನಿಮ್ದೇ ಧೈರ್ಯ ನೋಡ್ರಿ ನನಗೆ.
ನನಗೆ ಯಾಕೋ ಒಂಥರ ಕಾಯ್ತವ ಮನಸ್ನಾಗೆ ಮನಸ್ಸಿಲ್ಲದ ಮನಸ್ನಾಗ ಸೊಸೆ ಮನ್ ತುಂಬಿಸ್ಕೊಂಬಕ್ಕೇನೆ ಎಂತ ಖುಷಿ ಖುಷಿಯಾಗಿ ಮಗನ್ ಮದುವೆ ಮಾಡಿ ದಾಮ್ ಧೂಮ್ ಮನೆಗೆ ಮನೆಗೆ ಸೊಸೆಯ ಕರ್ಕೊಬರ್ಬೇಕು ಅಂತ ನಾನಿದ್ನೆವ ಹಿಂಗಾಕತಿ ಅಂತ ನಾನು ಯಾವತ್ತು ಕನಸಿನಾಗ ಅನ್ಕೊಂಡಿರ್ಲಿಲ್ಲವ ರೀ ನೀವೇನಂತೀರಿ ಇದಕ್ಕೆ ಶಾರದಾ ಇದ್ರಾಗೆ ಅನ್ನೋದು ಆಡೋದು ಏನಿಲ್ಲ ನೋಡವ ಈಗ ಏನೋ ಆಗದು ಆಗೋಗ್ಬಿಟ್ಟತಿ ಏನ್ ಮಾಡಂಗಿಲ್ಲ ಮನೆ ಬಾಗ್ಲಾಗಿರೋ ಸೊಸೆನು ಮಗನು ಅಲ್ಲಿಂದ ಹಂಗೆ ಹೊರ ಕಳ್ಸೋಕತ್ತ ಏನಿಲ್ಲ ಗಿರ್ಜಕರು ಪಾರಕರು ಎಲ್ಲರೂ ಅದಾರೆ ಆರತಿ ಮಾಡಿ ಮನೆ ತುಂಬಿಸ್ಕಿನ ಮತ್ತಿನ್ನೇನ್ ಮಾಡೋದೈತಿ ಹಂಗಂತೀರಾ ಏನು ನೋಡಂತಾಳ್ರಿ ದೇವ್ರ ಇಟ್ಟಂಗಾಗ್ಲಿ ಏನ್ ಮಾಡಕ್ಕಾಗತಿ ಆಗವ ಆಗವೆ ಯಾರಿಂದನೂ ತಪ್ಸಕ್ಕಾಗಲ್ಲ ಆತ್ ತಗೊಳ್ರಿ